ಎಸ್ಕಾಜಿನ ಸುಗ್ಗಿ ರೆಸಾರ್ಟ್ ಔಟರ್ ಲುಕ್ ಈ ಥರ ಇರುತ್ತೆ. ಆಚೆಗಡೆ ಗೇಟ್ ಹತ್ರ ಈ ಥರ ಇರುತ್ತೆ. ಇನ್ನು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಆಚೆಯಿಂದ. ಇನ್ನು ಒಳಗಡೆ ಎಂಟರ್ ಆದರೆ ಒಂದು ಆರ್ಚ್ ಥರ ಕೊಟ್ಟಿದ್ದಾರೆ ನೋಡಿ. ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ. ಇದು ಸುಗ್ಗಿ ಅಂತ ಹಾಕಿದ್ದಾರೆ ನೋಡಿ. ಇದು ಒಳಗಡೆಯಿಂದ ಎಂಟ್ರೆನ್ಸು. ಇನ್ನು ಚೆಕ್ಕಿನ್ ಆದ್ವಿ. ಚೆಕ್ಕಿನ್ ಆಗಿದ ತಕ್ಷಣ 2 ಕೂಪನ್ಸ್ ಕೊಟ್ಟಿದ್ದಾರೆ ವೆಲ್ಕಮ್ ಡ್ರಿಂಕಿಗೆ ಅಂತ. ಆ್ಯಂಡ್ ಚೆಕ್ಕಿನ್ ಆಗಿರೋದಕ್ಕೆ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಯೂಶ್ವಲಿ ಗೇಮ್ಸ್ ಎಲ್ಲ ಕೂಪನ್ಸ್ ಕೊಡ್ತಿದ್ರು. ನಾನು ಕೂಪನ್ಸ್ ಬೀಳ್ತೀಯ ಕೂಪನ್ಸ್ ಕೊಟ್ಟಿದ್ದಾರೆ ಬರೀ ವೆಲ್ಕಮ್ ಡ್ರಿಂಕ್ಸ್ಗೆ. ಗೇಮ್ಸು ಡೈರೆಕ್ಟಾಗಿ ಆಡ್ಬೋದಂತೆ. ವೀಕೆಂಡ್ಸಲ್ಲಿ ಯೂಶ್ವಲಿ ತುಂಬ ಬ್ಯುಸಿ ಇರುತ್ತೆ. ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಅಷ್ಟು ಬ್ಯುಸಿ ಇಲ್ಲ, ಅಷ್ಟು ಕ್ರೌಡ್ ಇಲ್ಲ. ಓಕೆ, ಆರಾಮ್ಸೆ ಹೋಗಿ ಆಡ್ಕೊಂಬರ್ಬೋದು. ಎಲ್ಲ ಇಲ್ಲೇ ಇರುತ್ತೆ. ನಾವು ಡೇ ಪ್ಯಾಕೇಜ್ ತೊಗೊಂಡಿರೋದು ಚೆನ್ನಾಗಿದೆ, ಇಷ್ಟ ಆಗ್ತಿದೆ. ರೆಸಾರ್ಟ್ ತುಂಬ ಫುಲ್ ಗ್ರೀನ್ರಿ ಸೂಪರಾಗಿದೆ. ಬನ್ನಿ ಗೇಮ್ಸ್ ಆಡೋಣ. ಯಾವ್ಯಾವ ಗೇಮ್ಸ್ ಇರುತ್ತೆ, ವೆಲ್ಕಮ್ ಡ್ರಿಂಕ್ ಯಾವ್ದು ಇರುತ್ತೆ ನೋಡಿ ತೊಗೊಳ್ಳೋಣ. ಬನ್ನಿ. ಪ್ಲೇನ್ ಶುಗರ್ ಕ್ಯಾನ್ ಯಾವುದು? ಶುಗರ್ ಕ್ಯಾನ್ ತರ್ತಾವ, ಲೆಮನ್ ತರ್ತಾವ. షుగర్ క్యాన్ లెమనా? షుగర్ క్యాన్ తీసుకుంటాను. నీకు యాద్ కావాలా? అదే లైమా, జింజరా, మింటా, మసాలా. షుగర్ క్యాన్ ಶುಂಠಿ डालो बस भैया वाले. अदे जिंजर शुगर कैन जिंजर एक दे दो भैया. आमिर लाइम होते हाकि प्लेन शुगर कैन एक दे दो. बिड्डिके ನೀರಿನ ಅದು ಇಷ್ಟ ಆಯ್ತು. ಚಿಪ್ಪ ಬಿಡಿ ತಾಗನೆ. ಓಕೆ. ಎರಡು ಕೂಪನ್ ಕೊಡೋಣ. ಚಿನಿ ಮೈಮನ್ ಚೆನ್ನಾಗಿದೆ. ಪ್ಲೇನ್ ಶುಗರ್ ಕ್ಯಾನ್, ಲೈಮು, ಜಿಂಜರು, ಮಿಂಟು, ಮಸಾಲ ಮತ್ತು ಲೈಮ್ ಮಸಾಲ, ಲೈಮ್ ಜ್ಯೂಸ್ ಕೂಡ ಅವೈಲೇಬಲ್ ಇದೆ. ಚೂಸ್ ಮಾಡ್ಕೊಬೋದು. ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಲ್ಲಿ ಹೋದಾಗೆಲ್ಲ ಅವರೇ ಮಾಡಿಟ್ಟಿರೋದು ಕೊಡ್ತಾಯಿದ್ರು. ಬಟ್ ಇಲ್ಲಿ ನಮ್ಮ ಆಪ್ಷನ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಓಕೆ, ಯೂನಿಕ್ ಆಗಿದೆ, ಹೊಸದಾಗಿ ಅನಿಸ್ತು. యూనిక్గా ఉంది కదా రవంచి. ఓ వావ్ ಥರ ఉంది. ಸ್ಟೇ ಆಗಬೇಕು, ಅದು ಸಖತ್ತಾಗಿರುತ್ತೆ ಗೈಸ್. ನೋಡಿ ಸಖತ್ತಾಗಿದೆ. ಹಾಂ, ಹೆಂಗಿದೆ ಬಸವ? ಹೆಂಗೆ ಅನ್ನಿಸ್ತಿದೆ ರೆಸಾರ್ಟು? ವಾವ್, ಬಾತ್ಕೋಳಿ ನೋಡಿ. ಐ ಥಿಂಕ್ ಇದು ಕಾಟೇಜಸ್ ಸ್ಟೇಯಿಂಗ್ ಆಪ್ಷನ್ ಗೈಸ್. ಯಾವ ಫಿಶ್ ಐತೆ? ಲಾಕರ್ಸ್ ಕೂಡ ಪೇಯಬಲ್ ಏನಿಲ್ಲ ಗೈಸ್. ಒಂದು ID ಪ್ರೂಫು ಇಲ್ಲ ಆಧಾರ್ ಪ್ರೂಫ್ ಕೊಟ್ಟರೆ ಲಾಕರ್ಸ್ ನಮಗೆ ಫ್ರೀಯಾಗಿ ಕೊಡ್ತಾರೆ. ಲಾಕರ್ಸ್ಗೇನು ಚಾರ್ಜ್ ಮಾಡಲ್ಲ. ಇಲ್ಲಿ ನಮಗೆ ಡೈರೆಕ್ಷನ್ ಮ್ಯಾಪ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ. ಸುಗ್ಗಿ ರೆಸಾರ್ಟ್ ನೋಡಿ. ಗೇಮ್ಸ್ ಮೇಬಿ ಇದರಲ್ಲೂ ಬೆಡ್ ಇದೆ ಗೈಸ್. ಬೆಡ್ಡು ಮತ್ತು ಪಿಲ್ಲೋಸ್ ಇರುತ್ತೆ. ಇಬ್ಬರು ಕಪಲ್ ಸ್ಟೇ ಮಾಡ್ಬೋದು. ಇನ್ನು ನೋಡ್ಬೋದು ನೀವು ಈ ಸೈಡೆಲ್ಲ ಪ್ಲೇಸಸ್ ಇದೆ. ಇದು ಕೋಆಪ್ರೇಟಿವ್ ಮೀಟಿಂಗ್ಸು ಇಲ್ಲ ಪ್ರೈವೇಟ್ ಸ್ಪೇಸ್ ಬೇಕು ಅಂದರೆ ಲೈಕ್ ಯಾರನ್ನ ಡ್ರಿಂಕ್ಸ್ ಮಾಡ್ತೀವಿ ಆ ಥರ ಎಲ್ಲ ಅಂದರೆ ಸಪ್ರೇಟ್ ಪ್ಲೇಸಸ್ ಕೂಡ ಅವೈಲೇಬಲ್ ಇದೆ. ಅದು ಕೂಡ ಇದೆ ಇಲ್ಲಿ ಪಾರ್ಟೀಸ್ ಮಾಡೋಕ್ಕೆಲ್ಲ. ಇಲ್ಲಿ ತೆಂಗಿನಕಾಯಿ ಥರ ಏನೋ ಮಾಡಿದ್ದಾರೆ. ಫೋಟೋ ಸೆಷನ್ಸ್ ಚೆನ್ನಾಗಿರುತ್ತೆ. ಆ ಕಡೆ ನೋಡಿದ್ರೆ ಬರ್ಡ್ಸು ಮತ್ತು ಆ್ಯನಿಮಲ್ಸ್ ಎಲ್ಲ ಇದೆ, ಪೆಟ್ಟು. ಅಲ್ಲಿ ಹೋಗಿ ನೋಡೋಣ ಆಮೇಲೆ. ಇವಾಗ ಬನ್ನಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಏನೇನಿದೆ ನೋಡ್ಕೊಂಡು ಆಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಇವೆಲ್ಲ ಬೇರೆಗೆ ಮಾಡ್ಕೊಂಡು ಬರೋಣ ಆಮೇಲೆ ಬರೋಣ. ಇನ್ನು ಇದೆಲ್ಲ ರೋಪ್ ಆ್ಯಕ್ಟಿವಿಟೀಸು. ನಾನು ರೋಪ್ ಆ್ಯಕ್ಟಿವಿಟೀಸ್ ಆಲ್ರೆಡಿ ಆಡಿದ್ದೀನಿ ಬೇರೆ ರೆಸಾರ್ಟಲ್ಲಿ. ಸೊ ರೋಪ್ ಆ್ಯಕ್ಟಿವಿಟೀಸ್ ಯಾವುದು ಟ್ರೈ ಮಾಡೋಕ್ಕೆ ಹೋಗಿಲ್ಲ ನಾನು. ಈ ಜಾಂಬ್ ಒಂದು ಟ್ರೈ ಮಾಡಬೇಕು ಅಂದ್ಕೊಂಡೆ, ಬಟ್ ವೆಯ್ಟ್ ಜಾಸ್ತಿ ಇರೋದು ರೀಸನ್ಗೆ ಅವರು ಅಲೋ ಮಾಡಿಲ್ಲ. ಹಿಂಗಿರುತ್ತೆ, ಬಟ್ 70 kg ಒಳಗಡೆ ಇರಬೇಕು. ನಾನು ವೆಯ್ಟ್ ಮಾಡ್ತೀನಿ. ನಾನು 80 ಇದ್ದೀನಿ. ನೋಡೋಣ, ಇನ್ ಕೇಸ್ ಆಡಿಸಿದ್ರೆ ಆಡ್ತೀನಿ. ನನಗೆ ಥ್ರಿಲ್ಲಿಂಗ್ ಇಷ್ಟ. ಇದು ವಾಟ್ರಲ್ಲಿ ಕೂಡ ಇದೆ, ಲ್ಯಾಂಡಲ್ಲಿ ಕೂಡ ಇದೆ. ವಾಟ್ರಲ್ಲಿ KGದೇನು ಇದಿರಲ್ಲ. ಈ ಲ್ಯಾಂಡಲ್ಲೇ ಸ್ವಲ್ಪ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ, ನೋಡಿ ವೆಯ್ಟ್ ಚೆಕ್ ಮಾಡಿ ಆಡೋಣ. ಇದು ನಾನು ಎಸ್ಕಾಯ್ಸಿನ ಇವತ್ತು ನೋಡ್ಬೋದು ನೀವು, ಒಂಚೂರು ಕ್ರೌಡ್ ಇಲ್ಲ. ಈಸಿಯಾಗಿದೆ, ಪೀಸ್ಫುಲ್ ಆಗಿದೆ, ಯಾರೂ ಜನ ಇಲ್ದಿರೋದಕ್ಕೆ ಚೆನ್ನಾಗಿ ಅನ್ನಿಸ್ತಿದೆ. ಇವಾಗ ಯಾವಾಗ ಹೋದ್ರು ಕ್ರೌಡು. ಸ್ಯಾಟರ್ಡೆ ಸಂಡೇಸ್ ಬಂದರೆ ಹೆವಿ ಕ್ರೌಡ್ ಇರುತ್ತೆ ಇಲ್ಲಿ. ಇವಾಗ ಇದೊಂದು ಟ್ರೈ ಮಾಡೋಣ ಅಂತಿದ್ದೀನಿ. ಅದು ಲ್ಯಾಂಡ್ ಜಾಂಬಿಂಗ್ಗೆ 70 kg ಇರಬೇಕಾಗಿತ್ತು. ನಾನು 80 kg ಇದ್ದೀನಿ ಗೈಸ್. ಅದಕ್ಕೆ ಅವ್ರನ್ನ ಆಡೋಕ್ಕೆ ಬಿಟ್ಟಿಲ್ಲ. ಬಸವ ಆಡ್ಬೋದು, 65 ಇದ್ದಾನೆ. ಬಟ್ ಆದರೆ ಒಬ್ಬನೇ ಆಡೋಕ್ಕಾಗಲ್ಲ, ಒಬ್ರಿಗಾಗಲ್ಲ ಅಂತ ಇಬ್ಬರು ಆಡಲೇಬೇಕಂತೆ. ಅದು 60 ಒಳಗಡೆ ಇರಬೇಕು, 70 ಒಳಗಡೆ ಇರಬೇಕು. ಸೊ ಏನು ಮಾಡೋಕ್ಕಾಗಲ್ಲ.
ಇದೊಂದು ಹಾಡೋಣ ಅಂತ. ಇನ್ನು ರೋಪ್ ಆ್ಯಕ್ಟಿವಿಟೀಸ್ ನೋಡ್ಬೋದು ಇಲ್ಲಿ ಹಿಂದೆಗಡೆ ಎಷ್ಟಿದೆ ಅಂತ. ನಾನು ಈ ರೋಪ್ ಆ್ಯಕ್ಟಿವಿಟೀಸ್ ಒಂದೂ ಆಡೋಲ್ಲ, ಬಿಕಾಸ್ ಈ ಶೋಲ್ಡರ್ ನೋವು ಬರುತ್ತೆ. ಅದು ವೆಯ್ಟೆಲ್ಲ ಬರೀ ನಾವು ಕೈ ಮೇಲೆ ಇಟ್ಕೊಂಡು ಆ ರೋಪ್ ಆ್ಯಕ್ಟಿವಿಟೀಸ್ ಮಾಡ್ತೀವಲ್ಲ, ಬಟ್ ಥ್ರಿಲ್ಲಿಂಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಬೆಡ್ ಮೇಲೆ ಇರುತ್ತೆ ಅಷ್ಟೇ ನಮ್ಮ ಬಾಡಿ, ಹಂಗಾಗುತ್ತೆ. ಸೊ ಅದಕ್ಕೆ ನೋಡೋಣ. ಇದೊಂದು ಟ್ರೈ ಮಾಡಿಲ್ಲ, ಇದೊಂದು ಟ್ರೈ ಮಾಡಿಬಿಟ್ಟು ಮತ್ತು ವಾಟರ್ ಜಾಂಬಿಂಗ್ ಇದೆ ಅದೊಂದು ಟ್ರೈ ಮಾಡಿ. ಜಿಪ್ಲೈನ್ ಅದು ಅಂತೂ ಇಂತೂ ಇಷ್ಟು ಮೇಲೆ ತನಕ ಬಂದೆ ಗಾಯ್ಸ್. ಇನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹಣ ಇಳಿಸ್ಬಿಡಿ ಅಂತ ಹೇಳ್ಬಿಟ್ಟೆ. ಅಷ್ಟು ಡಿಫಿಕಲ್ಟಿ ಇತ್ತು ಈ ಗೇಮ್ ಮಾಡೋಕ್ಕೆ. ಟಯರ್ ಗೇಮೇ ಮುಗ್ಸೋಕ್ಕಾಗಿಲ್ಲ, ಇದು ಇನ್ನು ಮುಗಿಸ್ತೀನ ಅಂತ ನನಗೆ ಯೋಚನೆ ಬಂದುಬಿಟ್ಟಿತ್ತು ನಿಜವಾಗ್ಲೂ. ಎಸ್ ಗಾಯ್ಸ್, ಇದು ಫ್ರೀ ಫಾಲು. ಇದು ಮೇಲೆ ಲ್ಯಾಡರ್ ಮೇಲೆ ಹತ್ಬಿಟ್ಟು ಹಾಗೆ ಬೀಳೋದು ಸಕ್ಕತ್ತಾಗಿತ್ತು, ಬಟ್ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಇನ್ನು ಈ ಜಿಪ್ಲೈನ್ ತುಂಬ ಮೇಲಿಂದ ಆಡಿದ್ದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನು ಲಾಸ್ಟ್ ಜಿಪ್ಲೈನ್ ಆಡೋದಕ್ಕಿಂತ ಇನ್ನು ಸ್ವಲ್ಪ ಮೇಲಿಂದ ಇತ್ತು ಈ ರೆಸಾರ್ಟಲ್ಲಿ. ಚೆನ್ನಾಗಿತ್ತು ಇದು ಕೂಡ ಎಕ್ಸ್ಪೀರಿಯೆನ್ಸ್. ನಾನು ನನ್ನ ಮಗಳು ಕೋತಿ ಮರಿ ಥರ ಹೋದ್ವಿ. ಇನ್ನು ಬಸವ ಕೂಡ ಜಿಪ್ಲೈನ್ ಆಡ್ದ. ಇನ್ನು ಜಿಪ್ಲೈನ್ ಮುಗಿಸಿ ಊಟಕ್ಕೆ ಹೋದ್ವಿ ಗೈಸ್. ಗೇಮ್ಸ್ ಎಲ್ಲ ಅರ್ಧ ಮುಗಿಸಿ ಊಟದ ಟೈಮ್ ಆಗಿತ್ತು ಅಂತ ಊಟಕ್ಕೆ ಬಂದ್ವಿ. ಇದೆಲ್ಲ ವೆಜ್ ಮೆನು ನೋಡಿ ಎಷ್ಟಿದೆ ವೆಜ್ ಮೆನು. ಇದು ಚಿಕನ್ ಮೆನು, ನಾನ್ ವೆಜ್ ಮೆನು. ನಾವು ನಾನ್ ವೆಜ್ಜು ತಿಂದ್ವಿ, ಸ್ವಲ್ಪ ವೆಜ್ಜು ತಿಂದ್ವಿ. ಊಟ ಅನ್ಲಿಮಿಟೆಡ್ ಇರುತ್ತೆ. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು ಊಟ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬಟ್ ಬಿರಿಯಾನಿ ಏನೋ ಸ್ವಲ್ಪ ನನಗೆ ಇಷ್ಟ ಆಗಿಲ್ಲ. ಇನ್ನು ವೆಜ್ಜಲ್ಲೆಲ್ಲ ಆಲ್ಮೋಸ್ಟ್ ಚೆನ್ನಾಗಿತ್ತು. ಸ್ಟೀಮ್ ರೈಸು, ರಸಮು, ಪಾಯಸ ಎಲ್ಲ ಥರ ಇದಕ್ಕಿದು. ಇದೆಲ್ಲ ಸ್ಟಾರ್ಟರ್ಸು ನೋಡಿ ಎಷ್ಟು ಥರ ಸ್ಟಾರ್ಟರ್ಸ್ ಇಟ್ಟಿದ್ದಾರೆ ಅಂತ. ಓಕೆ, ಚೆನ್ನಾಗಿತ್ತು ಊಟ, ಚೆನ್ನಾಗಿತ್ತು ಗೈಸ್, ಇಷ್ಟ ಆಯಿತು ಊಟ. ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ತಿನ್ಬೋದು. ಇನ್ನು ನಾನು ತೊಗೊಂಡಿದ್ದು ಬಂದುಬಿಟ್ಟು ಡೇ ಔಟ್ ಪ್ಯಾಕೇಜು. ಒಬ್ಬರಿಗೆ 1200 ರೂಪೀಸ್ ಪರ್ ಹೆಡ್ ಆಗುತ್ತೆ. ಇಬ್ಬರು ಹೋಗಿರೋದಕ್ಕೆ GST ಎಲ್ಲ ಸೇರಿ 2774 ಏನೋ ಆಯಿತು ಗೈಸ್. ಬಟ್ ವರ್ತ್ ಅನಿಸ್ತು ನನಗೆ. ಊಟ ಅನ್ಲಿಮಿಟೆಡ್ ಇರುತ್ತೆ, ಗೇಮ್ ಕೂಡ ಅನ್ಲಿಮಿಟೆಡಾಗಿ ಆಡ್ಬೋದು. ತುಂಬ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ, ತುಂಬ ಥರ ವೆರೈಟಿ ಗೇಮ್ಸ್ ಇದೆ. ಬಟ್ ಎಲ್ಲ ಟ್ರೈ ಮಾಡೋಕ್ಕಾಗಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಗೇಮ್ಸು ಕವರ್ ಮಾಡಿದ್ವಿ. ಬಿರಿಯಾನಿ ಮತ್ತು ಡ್ರೈ ಕಬಾಬು ಎಲ್ಲ ಇತ್ತು. ಚೆನ್ನಾಗಿತ್ತು ಗೈಸ್, ಊಟ ಕೂಡ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೀವು ಒನ್ಸ್. ಇದು ಬಂದರೆ ವಾಟರ್ ಜಾಂಬು. ಇದು ಕೂಡ ಚೆನ್ನಾಗಿತ್ತು ಗೇಮು. ಬಟ್ ಬಾಡಿ ಪೇಯ್ನ್ಸ್ ಬರುತ್ತೆ ಇದು ಆಡಿದ್ರೆ. ಅದು ತುಂಬ ಟ್ರಿಕ್ಕಿಯಾಗಿರುತ್ತೆ ಆಡೋಕ್ಕೆ, ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯೆನ್ಸು. ಇನ್ನು ಬುಲ್ ರೈಡು ಚಿನ್ನಿ ಆಡ್ತೀನಿ ಅಂದ್ಲು. ಇನ್ನು ಭಯ ಬಿದ್ಲು ಅಂತ ವಾಪಸ್ ಕರ್ಕೊಂಬಂದ್ಬಿಟ್ವಿ. ಇದು ಕೂಡ ಚೆನ್ನಾಗಿತ್ತು. ನಾನು ಆಡಿಲ್ಲ, ಬಸವ ಟ್ರೈ ಮಾಡ್ದೆ. ಅವರು ತಿರ್ಗಾ ಮೂಮೆಂಟ್ಗೆ ಅವ್ರು ಬಿದ್ದಿದ್ದು ನೋಡಿದೆ, ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸರಿ ಬಸವ ಟ್ರೈ ಮಾಡ್ದೆ, ಬಿದ್ದೋದ ಅವನು ಕೂಡ ಆಡಿ. ಬುಲ್ ರೈಡ್ ಇದೆ ಎಕ್ಸ್ಪೀರಿಯೆನ್ಸ್, ಅವ್ರಿಗೂ ಚೆನ್ನಾಗಿ ಅನ್ನಿಸ್ತಂತೆ ನೋಡಿ. ಈ ಥರ ಇದೆ. ಹಾಂ, ದೂರನೇ ಕೈದೆ ಸುಸಾಮು. ರೆಡಿಗೋ 1 2 3. ಗುಡ್. ಇದ್ರಲ್ಲ ಎಲ್ಲದ್ರಲ್ಲೂ. ಹಾಂ, ನೈಸ್ ಟ್ರೈ. ಇದು ಬೈಕ್ ರೈಡಿಂಗ್ಗೆ. ಇನ್ನು ಈ ಬೈಕ್ ರೈಡಿಂಗ್ಗೆ ಪೇಯಬಲ್ ಆಗಿರುತ್ತೆ. 150 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ 2 ರೌಂಡ್ಸ್ಗೆ. ಇದು ಕೂಡ ಬಸವ ಮಾತ್ರ ಟ್ರೈ ಮಾಡಿದೆ ಅಷ್ಟೇ. ಇದು ಚೆನ್ನಾಗಿತ್ತಂತೆ ನೋಡಿ. ಚಿನ್ನಿನು ಮತ್ತು ಬಸವನು ಈ ರೈಡ್ನ ಟ್ರೈ ಮಾಡಿತ್ತು. ಇದು ಅನಿಮಲ್ಸು ಮತ್ತು ಬರ್ಡ್ಸ್ದು ರೂಮು. ಇದು ಕೂಡ ಪೇಯಬಲು. ಇದು 150 ರೂಪೀಸ್ ನಾನು ಮಾತ್ರ ಪೇ ಮಾಡಿ ನಾನು ಚಿನ್ನಿ ಹೋದ್ವಿ. ಚಿನ್ನಿ ಬಂದು ಕಾಂಪ್ಲಿಮೆಂಟ್ರಿ 5 ಇಯರ್ಸ್ ಒಳಗಡೆ ಇದ್ದರೆ ಕಾಂಪ್ಲಿಮೆಂಟ್ರಿ ಫ್ರೀ ಟಿಕೆಟ್ ಇರುತ್ತೆ. 5 ಇಯರ್ಸ್ ಮೇಲೆ ಆಫ್ ಟಿಕೆಟ್ ಇರುತ್ತೆ. ಸೊ ಚಿನ್ನಿನ ನನ್ನ ಅಲೋ ಮಾಡಿದರು, ನಾನು ಮಾತ್ರ ಹೋಗಿದ್ದೆ ಇಲ್ಲಿ ಒಳಗಡೆ. ಇಲ್ಲಿ ಕೂಡ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ನನ್ನ ಡ್ರೀಮ್ ಬರ್ಡ್ ಮ್ಯಾಕಾವೋ, ಅದನ್ನ ಟಚ್ ಮಾಡಿ ತುಂಬ ಇಷ್ಟ ಆಯಿತು. ಮತ್ತು ಇದು ಹಾಯ್ ಹೇಳು, ಹಾಯ್ ಹಾಯ್ ಹಾಯ್. ಬಸ್ ಮೂಗು ಹಚ್ತೀಯಾ? ನೋವಾಗಲ್ಲ ನನಗೆ. ಇನ್ನು ಇದು ನೋಡ್ತಾ ಇರ್ಬೋದು, ಇದು ಇಗ್ವಾನ. ಬರೀ ಇದು ನೋಡೋಕೆ ಇಷ್ಟು ವೈಲ್ಡ್ ಆಗಿದೆ, ಬಟ್ ಇದು ಪ್ಯೂರ್ ವೆಜಿಟೇರಿಯನು. ನಾನು ಪ್ರಾಣಿಯಲ್ಲಿ ಚಿಕ್ಕದು ಮುಟ್ಟಿದೆ ಫಸ್ಟ್ ಟೈಮ್. ಇದು ನಾನು ಇಷ್ಟು ದೊಡ್ಡದು ಇಗ್ವಾನ ಮುಟ್ತಾ ಇರೋದು. ಇನ್ನು ಇದೆಲ್ಲ ಇಷ್ಟು ವೆರೈಟಿ ಆಫ್ ಬರ್ಡ್ಸು, ಪ್ಯಾರೆಟ್ಸು ಎಲ್ಲ ಥರನೂ ಇದೆ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಈ ಥರ ಎಷ್ಟು ಸಕ್ಕತ್ತಾಗಿದೆ ಅಂತ ಕಲರ್ಸು.
ಎಸ್ ಗೈಸ್, ಇನ್ನು ನೋಡ್ಬೋದು ಇಲ್ಲಿ ನಾನು ಮೆಕ್ಯಾವನ್ ಇಟ್ಕೊಂಡಿದ್ದೀನಿ. ಇದು ನನ್ನ ಡ್ರೀಮೆಸ್ಟ್ ಬರ್ಡು. ನನ್ನ ಲೈಫ್ ಟೈಮಲ್ಲಿ ಇದನ್ನ ಒಂದು ತೊಗೊತೀನಿ. ಅದು ನನ್ನ ಡ್ರೀಮ್ ಬರ್ಡು. ತೊಗೊಂಡು ನಾನು ಸಾಕಬೇಕು ಅಂತ ಒಂದು ಆಸೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗೆ. ಇನ್ನು ಅಷ್ಟೊಂದು ಕ್ರೌಡ್ ಇರಲಿಲ್ವಲ್ಲ, ಅದಕ್ಕೆ ಯಾರೂ ಕಾಣಿಸ್ತಿಲ್ಲ. ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಚಿನ್ನಿ ಮತ್ತು ಬಸವ ಚೆನ್ನಾಗಿ ಎಂಜಾಯ್ ಮಾಡಿದ್ರು ರೈನ್ ಡ್ಯಾನ್ಸಲ್ಲಿ. ತುಂಬ ಚೆನ್ನಾಗಿತ್ತು. ಸಾಂಗ್ಸ್ ಜೊತೆ ಡ್ಯಾನ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ವಾಟರ್ ಗೇಮ್ಸು ಆಡಿಲ್ಲ, ಬರೀ ನಾನು ಲ್ಯಾಂಡ್ ಗೇಮ್ಸ್ ಆಡಿಕೊಂಡು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಬಂದೆ ಅಷ್ಟೇ ಗೈಸ್. ನೋಡಿ ಆ ಥರ ಇದೆ ಅಂತ. ಇನ್ನು ಪೂಲ್ ಗೇಮ್ಸ್ ಎಲ್ಲ ಬಸವನು ಮತ್ತು ಚಿನ್ನಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಮಾತ್ರ ಪೂಲಲ್ಲಿ ಆಡೋಕ್ಕಾಗಿಲ್ಲ, ಕೋಲ್ಡ್ ಆಗುತ್ತೆ ಅಂತ ನಾನು ಆಡೋಕ್ಕೆ ಬಿಟ್ಟಿಲ್ಲ ನನ್ನ. ಸೊ ಅವರಿಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಗೈಸ್. 1-2 ಅವರ್ ಚೆನ್ನಾಗಿ ಪೂಲಲ್ಲಿ ಆಡಿದ್ದಾರೆ. ಅದಲ್ಲ ಚಿನ್ನಿ, ಕತ್ ಕೆಳಗಡೆ ಇಟ್ಕೋ. ದೊಡ್ಡ ಪೂಲಿಗೆ ಬನ್ನಿರಿ. ನೀನು ಅಲ್ಲೇ ಕುತ್ಕೋ, ಪಪ್ಪ ಮೇಲೆ, ಪಪ್ಪ ಆಡ್ಸುತ್ತೆ. ಇನ್ನು ಅವಳನ್ನ ಬೇಗ ಕರ್ಕೊಂಬಂದಿದ್ದಕ್ಕೆ ಅಳ್ತಿದ್ದಾಳೆ, ಇನ್ನೂ ಸ್ವಲ್ಪ ಪೂಲಲ್ಲಿ ಆಡಬೇಕು ಅಂತ. ಇನ್ನು ಟೀ ಟೈಮ್ ಆಗಿತ್ತು. ಸ್ನ್ಯಾಕ್ಸ್ ನೋಡಿ ಏನೆಲ್ಲ ಇದೆ. ಚಾಟ್ಸ್ ಕೊಟ್ಟಿದ್ದಾರೆ, ಪಾನಿಪುರಿ ಮತ್ತು ಆನಿಯನ್ ಪಕೋಡ, ಆಮೇಲೆ ಕಡಲೆ ಉಸ್ಲಿ, ಇಷ್ಟು ಕೊಟ್ಟಿದ್ದಾರೆ ಗೈಸ್. ಇನ್ನು ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. 6 o'clock ಚೆಕ್ಔಟ್ ಆಗಿತ್ತು. ಹೊರಟ್ವಿ. ಇನ್ನು ಈ ಥರ ಇತ್ತು ರೆಸಾರ್ಟು. ಇನ್ನು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಒನ್ಸ್ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ರೆಸಾರ್ಟು. ನಮ್ಮ ಡೇ ಅಂತೂ ಸೂಪರಾಗಾಯಿತು. Okay, bye. See you in the next vlog. Bye bye.